ನೀನಿಲ್ದೇ ಇದ್ರೆ ಈ ಬಿಂದಿಗೆಗೆ ಬೆಲೆನೇ ಇಲ್ಲ ಕಂದ. ನೀವಿಬ್ರು ಹೀಗೆ ಮಾತಾಡ್ತಾ ಇರಿ. ನಿಮ್ಮಿಬ್ರನ್ನೂ ನೋಡ್ತಾ ನಾನ್ ಕಣ್ ತುಂಬ್ಕೊಂಡ್ಬಿಡ್ತೀನಷ್ಟೇ. ಹಿಂಗೆ 2 ದಿನ ಕಳೆದ್ರೆ ಡಾಕ್ಟರ್ ಬಂದ್ಬಿಡ್ತಾರಷ್ಟೇ. ಅಣ್ಣ, ನಾನು ಸುಶಾಂತ್ ಅವ್ರ ಹತ್ರ ಎಲ್ಲ ಪೇಪರ್ಸ್ಗೂ ಸೈನ್ ತಗೊಂಡಿದ್ದೀನಿ. ಹಾಗೆ ಅವ್ರಣ್ಣ ಕಾರ್ಡ್ ಕೊಟ್ಟಿದ್ರಲ್ಲ, ಆ ಅಕೌಂಟಿಗೆ ದುಡ್ಡು ಫಿಲ್ ಮಾಡಿ ಕಾರ್ಡ್ನ ವಾಪಸ್ ಕೊಟ್ಟು ಬಂದೆ. ಹುಷಾರು. ಅಯ್ಯೋ ರೀ, ಹುಷಾರು. ಒಳ್ಳೇದಾಯ್ತು ಕಂದ. ನಾವು ಯಾರಂಗಲ್ಲೂ ಇರಬಾರ್ದು ಕಂದ. ಹಾಗೆ ಯಾರ ವಿಶ್ವಾಸನೂ ನಾವು ದುರುಪಯೋಗ ಮಾಡ್ಕೋಬಾರ್ದು ಅಲ್ವಾ? ಅಮ್ಮ, ಅಚ್ಚು, ಡಾಕ್ಟ್ರು ಆಪರೇಷನ್ ಆದಮೇಲೆ 1-2 ತಿಂಗಳವರೆಗೂ ಚೆಕಪ್ಗೆ ಬಂದೋಗ್ಬೇಕು ಅಂತ ಹೇಳ್ತಾ ಇದ್ದಾರಲ್ಲಮ್ಮ. ನಾನು ನಿಮ್ಮ ಅತ್ತಿಗೆ ಹತ್ರನೂ ಹೇಳಿದೆ. ನೀನೇನಂತೀಯಮ್ಮ? ಸರಿ ಅಣ್ಣ, ಹಾಗೆ ಮಾಡೋಣ. ನಾವು ಅಲ್ಲಿಂದ ಓಡಾಡೋದು ಕಷ್ಟ ಆಗತ್ತಲ್ವಾ? ಅಣ್ಣ, ನಾನು ಡಾಕ್ಟರ್ ಜಯಂತ್ ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಸರಿಮ್ಮ, ಹೋಗು. ರೆಸ್ಟ್ ಮಾಡು. ಸುಮಾ, ನಿನಗೆ ನನ್ನ ತಂಗಿ ಅಚ್ಚುಗೆ ತುಂಬಾ ಕಷ್ಟ ಕೊಡ್ತಾ ಇದ್ದೀನಿ ನಾನು. ಹಾಗೆಲ್ಲ ಯಾಕ್ರಿ ಅನ್ಕೋತೀರಾ? ನೀವು ನಮ್ಮನ್ನ ನೋಡ್ಕೊಂಡಿಲ್ವಾ? ನಾವ್ ಯಾವತ್ತಾದ್ರೂ ಹಾಗೆ ಹೇಳಿದೀವಾ? ಒಬ್ರನ್ನೊಬ್ರು ನೋಡ್ಕೊಬೇಕು ರೀ, ಅದೇ ಜೀವನ. ಏನ್ ಮಾತಾಡ್ತೀಯ ಸುಮಾ? ನನ್ನ ಜೊತೆಲಿರೋರ್ನ, ನನ್ನ ನಂಬುದವ್ರನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು. ಆಗ ಕಾಣದೇ ಇರೋ ಆ ಶಕ್ತಿ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಒಂದು ವೇಳೆ ಯಾವಾಗ್ಲಾದ್ರೂ ನಾನು ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಅನಿಸ್ಬಿಟ್ರೆ ನನ್ನ ಮನಸ್ಸು ಒದ್ದಾಡೋಗ್ಬಿಡುತ್ತೆ ಸುಮಾ. ಈಗ ಯಾರು ಹೇಳಿದ್ರು ನೀವು ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ? ಅದಾಗಲ್ಲ. ನಿಮ್ಮಿಬ್ರ ಮಧ್ಯೆ ಇರೋದು ಬರೀ ಪ್ರೀತಿ ವಾತ್ಸಲ್ಯ ಅಲ್ಲ ರೀ. ಅದನ್ನ ದಾಟಿ ಏನೋ ಒಂದಿದೆ. ಅದು ನಿಮ್ಮಿಬ್ರ ಹೃದಯದಲ್ಲಿ ತುಡಿತಾ ಇದೆ.